ವೀರರಿಗೆ ಸಾಯ ಬರುವುದು ಒಂದೇ ಸಲ. ಹೇಡಿಗಳೆಲ್ಲ ಪದೇ ಪದೇ ಹೆದರುತ್ತಲೇ ಇರುತ್ತಾರೆ. ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂದು ಸ್ವಾಮಿ ವಿವೇಕಾನಂದ ಹೇಳಿಲ್ಲವೇನು? ಅಖಿಲ ಭಾರತ ಕಾಂಗ್ರೆಸ್ ಸಭೆ ನಡೆಯುತ್ತದೆ. ಅದರಲ್ಲಿ ಮಹಾತ್ಮ ಗಾಂಧಿ, ಸರ್ದಾರ್ ವಲ್ಲಭಾಯಿ ಪಟೇಲ್, ಅಬ್ದುಲ್ ಕಲಾಂ ಆಜಾದ್ ಭಾಗಿಯಾಗಿ ಮಹತ್ವದ ನಿರ್ಣಯ ತೆಗೆದುಕೊಂಡ ಪತ್ರವಿದು. ಇದರ ಪ್ರಕಾರ ಆಗಸ್ಟ್ 2ರಂದು ಚಳವಳಿ ಮಾಡೋಣ. ಇದೇ ಕೊನೆಯ ಚಳವಳಿ ಎಂದು ತಿಳಿಸಿದ್ದಾರೆ. ದೇಶಕ್ಕಾಗಿ ದುಡಿ, ದೇಶಕ್ಕಾಗಿ ಮಡಿ ಎಂದು ಗಾಂಧೀಜಿಯವರು ಕರೆ ನೀಡಿದ್ದಾರೆ. ಅವರ ಆದೇಶದಂತೆ ನಾವೆಂದು ನಡೆಯೋಣ. ಭಲೋ ಭಾರತ್ ಮಾತಾ ಕಿ ಜೈ. ವಂದೇ ಮಾತರಂ. ಇನ್ಕಿಲಾಬ್ ಜಿಂದಾಬಾದ್. ವಂದೇ ಮಾತರಂ. ಬ್ರಿಟಿಷರ ಆಳ್ವಿಕೆಯನ್ನು ದ್ವೇಷಿಸೋಣ. ದೇಶದ ಮೂಲೆ ಮೂಲೆಯಲ್ಲಿಯೂ ಸ್ವಾತಂತ್ರ್ಯ ಸರ್ಕಾರ ರಚನೆ ಆಗುತ್ತಾ ಇದೆ. ಈ ನಮ್ಮ ಮೈಸೂರಿನಲ್ಲಿ ಸ್ವಾತಂತ್ರ್ಯ ಸರ್ಕಾರ ರಚನೆ ಮಾಡೋಣ. ಇದಕ್ಕೆಲ್ಲ ನೀವೇನಂತೀರಿ? ನಮ್ಮ ಸರ್ಕಾರದ ಅಧಿಕಾರಿಗಳು ದೊಡ್ಡವರಾದರೆ ತೊಂದರೆ, ಚಿಕ್ಕ ಮಕ್ಕಳೇ ಆಗಲಿ. ನಿಜ, ದೊಡ್ಡವರ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ಳಬಹುದು, ಚಿಕ್ಕವರಾದರೆ ಒಳ್ಳೆಯದು. ಹಾಗೆ ಮಾಡಿರಿ. ಚಿಕ್ಕ ಮಕ್ಕಳು ಹೆದರಬಹುದು. ನನ್ನನ್ನು ನೋಡಿ. ಹಾಗಾದರೆ ನಮ್ಮ ಜಯಣ್ಣನನ್ನು ಹವಾಲ್ದಾರಾಗಿ ಮಾಡಿ ನಮ್ಮ ಮಲ್ಲಣ್ಣನನ್ನು ಸರ್ವಾಧಿಕಾರಿಯಾಗಿ ಮಾಡೋಣ. ಹವಾಲ್ದಾರ್ ಜಯಣ್ಣನಿಗೆ ಜಯವಾಗಲಿ. ಸರ್ವಾಧಿಕಾರಿ ಮಲ್ಲಣ್ಣನಿಗೆ ಜಯವಾಗಲಿ. ಬ್ರಿಟಿಷ್ ಸರ್ಕಾರಕ್ಕೆ ನಮ್ಮ ಹಳ್ಳಿಯಲ್ಲಿ ಅಧಿಕಾರವಿಲ್ಲ. ಇಲ್ಲಿ ನಾವೇ ಅಧಿಕಾರಿಗಳು. ನಮ್ಮ ನೀತಿ ನಿಯಮಗಳೇ ಕಾನೂನು. ಬೇಜವಾಬ್ದಾರಿ ಸರ್ಕಾರದ ಅಧಿಕಾರಿಗಳು ಊರೊಳಗೆ ಬರಕೂಡದು. ಒಂದು ವೇಳೆ ಬಂದರೆ ನಮ್ಮ ಕಟ್ಟಪ್ಪಣೆಯ ನಾಮಫಲಕವನ್ನು ಊರುವರೆಗೆ ಹಾಕಿಸಿ. ನಮ್ಮ ಪ್ರಾಣ ಹೋದರೂ ಸರಿ, ಬ್ರಿಟಿಷ್ ಸರ್ಕಾರ ಅಧಿಕಾರಿಗಳನ್ನು ಈ ಸೂರೊಳಗೆ ಬರದಂತೆ ತಡೆಯುತ್ತೇವೆ. ಹಿಡಿದು ಅವನನ್ನು. ಕಣ್ಣಿಗೆ ಗಾಂಧಿ ಟೋಪಿ ಹಾಕಿರಿ. ಭಾರತ ಮಾತೆಯ ಜೈಕಾರವನ್ನು ಕೂಗಿಸಿ. ನಮಗೆ ಬ್ರಿಟಿಷ್ ಸರ್ಕಾರ ಬೇಕಿದೆ, ನಾವು ಅವರಿಗೆ ಋಣಿ. ಕುಲಕರ್ಣಿ ರಂಗನಾಥ, ಇಲ್ಲಿ ನಡೆದ ವಿಷಯವನ್ನು ಮೇಲಾಧಿಕಾರಿಗಳಿಗೆ ತಿಳಿಸಬಹುದು. ನಾವಿನ್ನು ಎಚ್ಚರದಿಂದ ಹೆಜ್ಜೆಯನ್ನು ಇಡಬೇಕು. ಭಾರತ್ ಮಾತಾ ಕಿ ಜೈ. ವಂದೇ ಮಾತರಂ. ಇನ್ಕಿಲಾಬ್ ಜಿಂದಾಬಾದ್. ಸ್ವಾತಂತ್ರ್ಯ ಸರ್ಕಾರ ಇಸೂರಿಗೆ ಜಯವಾಗಲಿ. ಭಾರತ್ ಮಾತಾ ಕಿ ಜೈ. ಭುವನೇಶ್ವರಿ ದೇವಿಗೆ ಜಯವಾಗಲಿ. ಬೇಜವಾಬ್ದಾರಿ ಸರ್ಕಾರಿಗಳು ಊರೊಳಗೆ ಬರಬಾರದೆಂದು ನಾಮಫಲಕ ಹಾಕಿದ್ದನ್ನು ನೋಡಲಿಲ್ಲವೇನು? ಊರ ಬಾಗಿಲಿಗೆ ನಾಮಫಲಕ ಹಾಕಿದ್ದನ್ನು ನೋಡಿಯೂ ಬಂದಿರಾ? ನಾವು ಸರ್ಕಾರಿ ಅಧಿಕಾರಿಗಳು. ನಮ್ಮದೇ ಸರ್ಕಾರ. ಈ ಊರು, ಈ ದೇಶ ನಮ್ಮ ಸರ್ಕಾರ ಕೈಯಲ್ಲಿದೆ. ಅಂತದ್ರಲ್ಲಿ ಈ ನಾಮಫಲಕಗಳಿಗೆ ಯಾವುದೇ ಬೆಲೆ ಇಲ್ಲ. ಯಾವುದು ಸರ್ಕಾರ? ನಮ್ಮ ಹವಾಲ್ದಾರರು ಇಲ್ಲೇ ಇದ್ದಾರೆ. ನಮಗೆ ನಿಮ್ಮ ಸರ್ಕಾರದ ಅವಶ್ಯಕತೆ ಅಲ್ಲ. ನಮ್ಮನ್ನು ಈಸೂರು ಜನರು ನೇಮಿಸಿದ್ದಾರೆ. ನಮ್ಮನ್ನು ಬ್ರಿಟಿಷ್ ಅಧಿಕಾರ ನೇಮಿಸಿದೆ. ನೀವೆಲ್ಲ ಸರ್ಕಾರದ ಗುಲಾಮರು. ಅದರ ಬಫ್ತು ಸರ್ಕಾರಕ್ಕೆ ಕಟ್ಟಬೇಕಿದೆ. ಕಡ್ಡಾಯವಾಗಿ ಕಂದಾಯವನ್ನು ಮೊದಲು ನೀಡಿ. ಸ್ವಲ್ಪ ನಾಲಿಗೆ ಬಿಗಿಡಿದು ಮಾತಾಡಿ ಗೌಡ್ರೆ. ಹಿರಿಯರಂತ ಗೌರವ ಕೊಟ್ರೆ ಹೀಗ ಮಾತಾಡೋದು. ನಾವಿನ್ನು ಚೋಟುದ್ದ ಹುಡುಗರಿರ್ಬೋದು, ಆದರೆ ನಾವೀಗ ಈಸೂರು ಸ್ವಾತಂತ್ರ್ಯ ಸರ್ಕಾರದ ಹವಾಲ್ದಾರರು. ಇವರು ಸರ್ವಾಧಿಕಾರಿಗಳು. ತಿಳಿತೇನು? ಅವರ ಕೈಯಲ್ಲಿದ್ದ ಲೆಕ್ಕದ ಪುಸ್ತಕವನ್ನು ಇಸಿದುಕೊಳ್ಳಿ. ಗಾಂಧಿ ಟೋಪಿ ಹಾಕಿ ಒಂಟಿಗಾಲಲ್ಲಿ ನಿಲ್ಲಿಸಿ. ಭಾರತ್ ಮಾತಾ ಕಿ ವಂದೇ ಇನ್ಕಿಲಾಬ್ ಇನ್ಕಿಲಾಬ್ ಜಿಂದಾಬಾದ್. ಭುವನೇಶ್ವರಿ ದೇವಿಗೆ ಭುವನೇಶ್ವರಿ ದೇವಿಗೆ. ಏನಾದ್ರೂ ಚಳುವಳಿ ಮಾಡಕ್ ಹೋದ್ರ ಹುಷಾರ್. ಇಲ್ಲಿ ನೋಡಿ ಸರ್, ಬೇಜವಾಬ್ದಾರಿ ಸರ್ಕಾರಿ ಅಧಿಕಾರಿಗಳು ಊರೊಳಗೆ ಬರಬಾರ್ದಂತೆ. ಬಂದ್ರೆ ಪ್ರಶ್ನೆ ಮಾಡ್ತಾರಂತೆ. ಹಾಗಾದ್ರೆ ನಾವೆಲ್ಲ ಬೇಜವಾಬ್ದಾರಿ ಸರ್ಕಾರಿ ಅಧಿಕಾರಿಗಳನ್ನು ಕಿತ್ತಸಿಯೋದನ್ನ. ಇಲ್ಲಿ ಇಂಥ ವಿಷಯದಲ್ಲಿ ದುಡುಕಬೇಡಿ. ನಾವು ಊರೊಳಗೆ ಬರಬಾರ್ದಂತ ಅನ್ನೋಕೆ ಇವ್ರು ಯಾರಿ ನಮಗೆ ಹೇಳೋಕೆ? ಯಾರು ಕೋಳಿ ಕೇಳಿ ಕಾರ ಹರಿಯೋದಿಲ್ಲ. ನೋಡ್ರಿ, ನೀವು ಸುಮ್ಮನೆ ನಾ ಅವ್ರ ಜೊತೆ ಮಾತಾಡುತ್ತೇನೆ. ಕೂಡಲೇ ಇಲ್ಲಿಂದ ಹೊರಟೋಗಿ, ಇಲ್ಲಾಂದ್ರೆ ಸುಟ್ಟು ಬಿಡುತ್ತೇನೆ. ಭುವನೇಶ್ವರಿ ದೇವಿಗೆ ಜಯವಾಗಲಿ. ಭುವನೇಶ್ವರಿ ದೇವಿಗೆ. ಈಗ ವಿಷಯವನ್ನು ಮೇಲಾಧಿಕಾರಿಗಳಿಗೆ ಪೊಲೀಸರು ತಿಳಿಸಬಹುದು. ಮೀನಾಮೇಷ ಎಣಿಸುತ್ತಾ ಊರೊಳಗೆ ಕುಳಿತುಕೊಳ್ಳದೆ, ಊರಿನಲ್ಲಿ ಯಾರು ಇರದೆ ತಲೆ ಮರೆಸಿಕೊಳ್ಳೋಣ. ಕಾಡಿನಲ್ಲಿ ರಹಸ್ಯ ಸಭೆಗಳನ್ನು ಸೇರೋಣ. ತೆರಳಿ ಇಲ್ಲಿಂದ.
ಊರಿನಲ್ಲಿ ಅಡಗಿರುವ ಸರ್ಕಾರಿ ವಿರೋಧಿಗಳಿಗೆ ಯಾರೂ ನೆಲೆ ನೀಡಬೇಡಿ. ಅವರನ್ನು ಸರ್ಕಾರಕ್ಕೆ ಒಪ್ಪಿಸಿಬಿಡಿ. ಇಲ್ಲದಿದ್ದರೆ ನಿಮ್ಮ ಮನೆಗೆ ನುಗ್ಗಬೇಕಾಗುತ್ತದೆ. ಎಚ್ಚರ. ಏನ್ರೆ ಸ್ವಾತಂತ್ರ್ಯ ಬೇಕಾ? ಸ್ವಾತಂತ್ರ್ಯ ಇವ್ರೂರೊಳಗೆ ಬರಬಾರ್ದಂತೆ. ಇವ್ರಪ್ಪನ ಮನೆ ಗಂಟು ಗಾಂಧಿ ಟೋಪಿ ಹಾಕ್ಬೇಕಂತೆ. ಊರೊಳಗೆ ಬಂದವರನ್ನ ಬಂಧಿಸ್ತಾರಂತೆ. ಎಲ್ಲಿ ಕಳೆದೋಗಿದ್ದಾರೆ ನಿಮ್ಮ ಊರಿನ ಗಂಡಸರು? ಸುಳ್ಳು ಮಾತಾಡ್ತೀರಾ? ನಿಜ ಹೇಳಿಲ್ಲ ಅಂದ್ರೆ ಚರ್ಮ ಸುಳಿದು ಬಿಡ್ತೀನಿ. ನಾಲ್ಗೆ ಮೇಲೆ ಹಿಡಿತಾ ಇರ್ಲಿ. ಈ ಸೂರಿನಲ್ಲಿ ಸ್ವಾತಂತ್ರ್ಯ ಸರ್ಕಾರ ಮಾಡಿಕೊಂಡು ಸರ್ಕಾರಿ ಅಧಿಕಾರಿಗಳನ್ನು ಕೊಂದು ದರ್ಪದಿಂದ ಮೆರೆದ ಈ ಸೂರಿನ ಅಪರಾಧಿಗಳಿಗೆ ಮರಣದಂಡನೆ ವಿಧಿಸಲಾಗಿದೆ. ಸರ್ಕಾರದ ಆದೇಶದಂತೆ ಇವರನ್ನು ದೇಶದ್ರೋಹಿಗಳೆಂದು ನೇಣಿಗೆ ಹಾಕಲಾಗಿದೆ. ನಾವೇನು ದೇಶದ್ರೋಹ ಮಾಡೀವಿ? ನಮ್ಮೂರು, ನಮ್ ಜನ, ನಮ್ ಬೆಳೆ ನಾವ್ ಬೆಳೆದಿದ್ ಬೆಳೆನ ನಿಮ್ಗೆ ಯಾಕ್ರಿ ಕಂದಾಯ ಕಟ್ಟಬೇಕು? ಇದನ್ನೆಲ್ಲ ಕೇಳೋದು ದೇಶದ್ರೋಹನ. ನೀವೆಲ್ಲ ಪರದೇಶದಿಂದ ಬಂದ ಪರಕೀಯರು. ಆದಷ್ಟು ಬೇಗ ನಮ್ಮ ದೇಶ ಬಿಟ್ಟು ಹೋಗಿ, ಇಲ್ಲ ಎಂದರೆ ಒದ್ದು ಉಡಿಸ್ತೇವೆ. ಎಚ್ಚರ. ಹಲೋ, ಭಾರತ್ ಮಾತಾ ಕಿ ವಂದೇ ಮಾತರಂ. ಏನೇ ಬರಲಿ, ಒಗ್ಗಟ್ಟಿರಲಿ. ಈ ಸೂರು ಸ್ವಾತಂತ್ರ್ಯ ಗ್ರಾಮಕ್ಕೆ ಜಯವಾಗಲಿ. ಬಲೋ ಭಾರತ್ ಮಾತಾ ಕಿ ಜೈ. ಈ ರೀತಿಯಲ್ಲಿ ನಮ್ಮ ದೇಶದ ಹಲವಾರು ಗುಂಪುಗಳು ತಮ್ಮ ತಮ್ಮ ಪ್ರದೇಶದಲ್ಲಿ ಹೋರಾಟ ಮಾಡಿದ್ದಾರೆ. ಹೋರಾಡುತ್ತಾ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಹೋರಾಡಿ ಮಡಿದ ಎಲ್ಲ ವೀರರ ಆತ್ಮಕ್ಕೆ ಶಾಂತಿ ಸಿಗಲಿ. ಭಾರತ್ ಮಾತಾ ಕಿ ಜೈ. ವಂದೇ ಮಾತರಂ. ಇನ್ಕಿಲಾಬ್ ಜಿಂದಾಬಾದ್. ಇನ್ಕಿಲಾಬ್ ಜಿಂದಾಬಾದ್. ಬಲೋ ಭಾರತ್ ಮಾತಾ ಕಿ ಜೈ. ಭುವನೇಶ್ವರಿ ದೇವಿಗೆ ಜೈ.